ಕೃಷ್ಣನ ನಾಮ ತುಂಬ ಶಕ್ತಿಶಾಲಿಯಾದದ್ದು. ಕೃಷ್ಣನ ನಾಮದ ಉಚ್ಚಾರಣೆಯಿಂದ ಸಕಲ ಪಾಪಗಳಿಂದ ನಾವು ಮುಕ್ತರಾಗಬಹುದು. ಉದಾಹರಣೆಗೆ ಅಜಾಮಿಳ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದವನು. ಆದರೆ ಕೆಟ್ಟ ಸಹವಾಸದಿಂದ ಅವನು ತನ್ನ ಚರಿತ್ರೆಯನ್ನು ಕಳ್ಕೊಂಡ್ಬಿಟ್ಟ. ಒಬ್ಬ ವೇಶ್ಯೆಗೆ ಆಕರ್ಷಿತನಾಗಿ ಅವಳನ್ನು ಮನೆಗೆ ಕರ್ಕೊಂಡು ಬಂದು ಅವಳ ಜೊತೆ ಸಂಭೋಗ ಮಾಡಿ 10 ಮಕ್ಕಳನ್ನು ಪಡೆದುಕೊಂಡ. ಅವಳನ್ನು ಪಾಲಿಸೋದಕ್ಕೆ ಅವನು ಕಳ್ಳತನ ಮಾಡಬೇಕಾಯ್ತು, ದರೋಡೆ ಮಾಡಬೇಕಾಯ್ತು, ಕೊಲೆಗಳನ್ನು ಮಾಡಬೇಕಾಯ್ತು. ಇಷ್ಟೆಲ್ಲ ಪಾಪವನ್ನು ಮಾಡಿ 88 ವರ್ಷ ವಯಸ್ಸಾದಾಗ ಯಮದೂತರು ಬಂದು ಅವನನ್ನು ಕೊಂಡೊಯ್ಯೋದಕ್ಕೆ ಬರ್ತಾರೆ. ಯಮದೂತರು ಕೊಂಡೊಯ್ಯುವಾಗ ಅವನು ಜೋರಾಗಿ ನಾರಾಯಣ ಅಂತ ಕೂಗ್ತಾನೆ. ವೈಕುಂಠದಲ್ಲಿರುವ ನಾರಾಯಣನಲ್ಲ, ತನ್ನ ಕಿರಿಯ ಮಗ, ಅವನ ಹೆಸರು ನಾರಾಯಣ ಅಂತ ಇತ್ತು. ಕಿರಿಯ ಮಗನನ್ನು ಸಂಬೋಧನೆ ಮಾಡಿ ನಾರಾಯಣ ಅಂತ ಕೂಗಿದಾಗ ವೈಕುಂಠದಲ್ಲಿರುವಂಥ ನಾರಾಯಣ ನನ್ನನ್ನು ಯಾರು ಕರೀತಾ ಇದ್ದಾರೆ ಅಂತ ತಿಳ್ಕೊಂಡು ವಿಷ್ಣುದೂತರನ್ನು ಕಳಿಸ್ತಾನೆ. ವಿಷ್ಣುದೂತರು ಬಂದು ಹೇಳ್ತಾರೆ, ಅಜಾಮಿಳನನ್ನು ನೀವು ಕೊಂಡೇ ಹೋಗಿಲ್ಲ, ನರಕಕ್ಕೆ ಅವನು ಹೋಗುವಾಗಿಲ್ಲ, ಯಾಕೆಂದರೆ ಅವನು ನಾರಾಯಣನ ನಾಮವನ್ನು ತಗೊಂಡಿದ್ದಾನೆ ಅಂತ. ಆಗ ಅಜಾಮಿಳನಿಗೆ ರಕ್ಷಣೆ ಸಿಕ್ಕಿತು. ಸಕಲ ಪಾಪವನ್ನು ಮಾಡಿದ್ರು ಕೂಡ ನರಕಕ್ಕೆ ಹೋಗುವುದು ತಡೆಗಟ್ಟಿತು. ಆಗ ಅಜಾಮಿಳ ತುಂಬ ಕೃತಜ್ಞನಾಗಿ, ಅಯ್ಯೋ ನಾನು ಇಷ್ಟು ಪಾಪವನ್ನು ಮಾಡಿದ್ದೆ, ನಾರಾಯಣನ ನಾಮ ನನಗೆ ರಕ್ಷಣೆ ಕೊಟ್ಟಿದೆ, ಈಗ ನಾನು ಪಶ್ಚಾತ್ತಾಪಪಟ್ಟು ನನ್ನ ಚಿತ್ತವನ್ನು ಶುದ್ಧಗೊಳಿಸಿಕೊಳ್ಳಬೇಕು ಅಂತ ಹೇಳಿ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಸತತವಾಗಿ ಹರಿಭಜನೆಯನ್ನು ಮಾಡ್ತಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಸತತವಾಗಿ ಭಗವಂತನ ಕೀರ್ತನೆಯನ್ನು ಮಾಡಿ ತನ್ನ ಚಿತ್ತವನ್ನು ಶುದ್ಧಗೊಳಿಸಿಕೊಂಡು ವೈಕುಂಠಕ್ಕೆ ಮರಳಿ ಹೋಗ್ತಾನೆ. ಅದೇ ರೀತಿ ನಾವು ಕೂಡ ಹರಿನಾಮದ ಸ್ಮರಣೆಯಲ್ಲಿ ತೊಡಗೋಣ. ಹರೇ ಕೃಷ್ಣ ಮಂತ್ರವನ್ನು ಹೇಳುತ್ತಾ ನಾವು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸೋಣ. ಹರೇ ಕೃಷ್ಣ.